ಮೋಸ ಮಾಡ್ತಾರೆ ಅಂದ್ರೆ ಇನ್ನು ಎಷ್ಟು ಕುತಂತ್ರಗಳು ಕೋಚಿಮಲ್ನಲ್ಲಿ ನಡೆದಿರಬಹುದು ಅಂತ ಊಹಿಸಲಿಕ್ಕೆ ನಾನು ಜನಕ್ಕೆ ಬಿಟ್ಕೊಡ್ತೇನೆ. ಕ್ಷೇತ್ರ ವಿಂಗಡಣೆ ಮಾಡೋದನ್ನೇ ಮರೆಮಾಚ್ತಾರೆ ಅಂದ್ರೆ, ಇದನ್ನೇ ಅಕ್ರಮ ಮಾಡಿದ್ದಾರೆ ಅಂದ್ರೆ, ಇನ್ನು ಆ ಕೋಚಿಮಲ್ ನಡೀತಕ್ಕಂಥ ಎಲ್ಲಾ ಕೆಲಸಗಳು ಸುಸೂತ್ರವಾಗಿದೆಯಾ? ಕೋಚಿಮಲ್ನ ಡೈರಿ ಕೇಳಿ ಕಟ್ತಾ ಇದ್ದಾರೆ, ಎಮ್ಮಿಕೆ ಗೋಲ್ಡನ್ ಡೈರಿ, ಅವೆಲ್ಲ ದಾಖಲೆ ಕ್ರಮಬದ್ಧವಾಗಿದೆಯಾ? ಅದರ ಬೆನಿಫಿಷರೀಸ್ ಯಾರು? ಅದರಿಂದ ಯಾರಿಗೆ ಲಾಭ ಆಗ್ತಾ ಇದೆ? ಇವೆಲ್ಲವೂ ಕೂಡ ಸಾರ್ವಜನಿಕರ ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗ್ತದೆ. ಆ ಗೋಲ್ಡನ್ ಡೈರಿಯಲ್ಲಿ ಸಂಪೂರ್ಣವಾಗಿ ಒಂದು ಕುಟುಂಬದವರ ಎಲ್ಲ ಸಂಪೂರ್ಣ ಭಾಗಿಯಾಗಿದ್ದಾರೆ. ಅವರೇ ಕಾಂಟ್ರಾಕ್ಟರ್ಸು, ಅವರೇ ಸಪ್ಲೈಯರ್ಸು, ಅವರೇ ಎಲ್ಲ ವ್ಯವಸ್ಥಿತವಾಗಿ ಆ ಕೋಚಿಮಲ್ನಲ್ಲಿ ಕೂಡ ಇವತ್ತು ಅನೇಕ ಅವ್ಯವಹಾರಗಳು ನಡೆದಿದೆ. ಇವೆಲ್ಲವನ್ನು ಕೂಡ ಮುಂದೆ ತನಿಖೆ ಮಾಡಬೇಕು ಅಂತೇಳಿ ಈ ಪತ್ರಿಕಾ ಮುಖಾನ ನಾನು ಸಂಬಂಧಪಟ್ಟ ಸಚಿವರನ್ನ ಆಗ್ರಹಿಸ್ತೇನೆ. ಮತ್ತು ವಳಲಿ ಹೊಸೂರು ಜೋಡಿ ಗ್ರಾಮ, ಆ ಜೋಡಿ ಗ್ರಾಮನೇ ಇತ್ಯರ್ಥ ಆಗಿಲ್ಲ, ಟಿಪ್ಪಣಿ ಆಗಿಲ್ಲ, ದುರಸ್ತ ಆಗಿಲ್ಲ, ಈ ಎರಡೂ ಹಾಕಾರ ಬಂದಾಗಿಲ್ಲ. ಇವು ಮೂರು ಆಗದೆ ಇದ್ದ ಮೇಲೆ ನಿಮಗೆ ಸರ್ವೇಸ್ ಮಾಡಲಿಕ್ಕೆ, ಸ್ವಾಧೀನದಲ್ಲಿ ಕಾಂಪೌಂಡ್ ಹಾಕ್ಲಿಕ್ಕೆ ಎಲ್ಲಿಂದ ಅಧಿಕಾರ ಬಂತು? ಇದು ಕೂಡ ಹಾಲು ಸರ್ಕಾರ ಮಾಡಿರ್ತಕ್ಕಂಥ ಅಕ್ರಮ, ದೌರ್ಜನ್ಯ, ಅಕ್ರಮ ಪ್ರವೇಶ ಅಂತ ನಾನಾದ್ರೂ ಕೂಡ ಭಾವಿಸ್ತೇನೆ. ಸರ್ಕಾರದಿಂದ ಯಾವುದೇ ರೆವಿನ್ಯೂ ಇಲಾಖೆಯಿಂದ ಯಾವುದೇ ಭೂ ಪರಿವರ್ತನೆ ಪಡೆಯದೆ, ಯಾವುದೇ ಅನುಮತಿಯನ್ನು ಪಡೆದೆ, ಪಂಚಾಯತಿ ಅನುಮತಿಯನ್ನು ಪಡೆಯದೆ ಏಕಾಏಕಿ ಇವತ್ತು ಅವರು ಇಲಾಖೆ ವ್ಯವಹಾರ ಮಾಡಿಕೊಂಡು ಇವತ್ತು ಕಮರ್ಷಿಯಲ್ ಬರ್ತಕ್ಕಂಥ ಕರೆಂಟ್ ಅನ್ನ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಸೋಲಾರ್ ಪೆನ್ಷನ್ ಅಳವಡಿಸ್ತಾ ಇದ್ದಾರೆ. ಇಲ್ಲಿ ಸಾರಾಸಗಟಾಗಿ ಆ ಜಮೀನು ಏನು ಉದ್ದೇಶ ತಗೊಂಡ್ರು ಆ ಉದ್ದೇಶವನ್ನ ಗಾಳಿಗೆ ತೂರಿ ಆ ಒಕ್ಕೂಟದ ಎಲ್ಲ ಮುಖಂಡರು ಸೇರ್ಕೊಂಡು ಇವತ್ತು ಕಮರ್ಷಿಯಲ್ ಅನರಾಸಿಗಾಗಿ ಆ ಜಾಗವನ್ನು ಇವತ್ತು ದುರುಪಯೋಗ ಮಾಡ್ತಾ ಇದೆ. ಅವ್ರು ಹೇಳ್ತಾರೆ, ನಾವು ಒಕ್ಕೂಟದಿಂದ ಕೋಟ್ಯಾಂತರ ರೂಪಾಯಿ ಕರೆಂಟ್ ಬಿಲ್ಲನ್ನ ಉಳಿತಾಯ ಮಾಡೋಕ್ಕೋಸ್ಕರ ಮಾಡಿದ್ದೀವಿ ಅಂತ. ಸ್ವಾಮಿ, ಕೋಟ್ಯಾಂತರ ರೂಪಾಯಿ ಹಣ ಉಳಿತಾಯ ಸೋಲಾರ್ ಆಗಬೇಕಾದ್ರೆ ನಿಮ್ದೇನು ಇವತ್ತು ಉತ್ತೂರು ಹೋಬಳಿಯಲ್ಲಿ ಬೆಳಗಾನಹಳ್ಳಿ ಒಕ್ಕೂಟ ಕೊಟ್ಟಿದ್ದೀವಿ, ಅಲ್ಲಿ ಹೈಟಾಪ್ ಮಾಡಿ, ಹೈರೂಪ್ ಮಾಡಿ, ಸೋಲಾರ್ ಮಾಡಿ. ನಾವು ಬೇಡ ಅಂದ್ವಾ? ಇಲ್ಲ ಜಮೀನು ಖರೀದಿ ಮಾಡಿ ನಾವು ಬೇಡ ಅಂದ್ವಾ? ಈ ಬಡವರ ಜಮೀನು ಬೇಕಾ ನಿಮ್ಗೆ ಹೈರೂಪ್ ಹಾಕೊಳ್ಳೋದಕ್ಕೆ? ಇದು ರೈತರಿಗೆ, ಬಡವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳೋ ನೆಪದಲ್ಲಿ ಜಮೀನನ್ನು ಕಬಳಿಕೆ ಮಾಡಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಕ್ಕಂಥ ಇದೊಂದು ಷಡ್ಯಂತ್ರ ಅಂತ ನಾನಾದ್ರೂ ಭಾವಿಸ್ತೀನಿ. ನನ್ನ ದಾಖಲೆ ಬಿಡುಗಡೆ ಮಾಡೋ ವಿಷಯಕ್ಕೆ ಬಂದಾಗ ನನ್ನ ಮನೆ ನಂಜೇಗೌಡರ ಮನೆಗೆ ನಾನು ಸೋಲಾರ್ ಪ್ಲಾಂಟ್ ಮಾಡ್ಕೊಂಡಿಲ್ಲ. ನಂಜೇಗೌಡರು ಆಸ್ತಿನಲ್ಲಿ ಎಮ್ಮಿಕೆ ಗೋಲ್ಡನ್ ಡೈರಿನ 220 ಕೋಟಿಯಲ್ಲಿ ಕೆಲಸವನ್ನ ಪ್ರಾರಂಭ ಮಾಡಿಲ್ಲ. ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂತವುದು ಈ ಶಾಸಕರ ಸಹಕಾರದಿಂದ, ಎಸ್.ಎನ್. ನಾರಾಯಣಸ್ವಾಮಿ ಎಲ್ಲಾ ಶಾಸಕರ ಸಹಕಾರದಿಂದ ಅಲ್ಲಿ 12 ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಅನ್ನ ಪ್ರಾರಂಭ ಮಾಡಿದ ಮೊನ್ನೆ ಅಲ್ಲ, 1 ವರ್ಷ ಮೇಲೆ ಆಯ್ತು. ಅವತ್ತೆಲ್ಲರ ಸಹಕಾರದಿಂದ 2 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಅಂತ ಕರೆಂಟ್ ಬಿಲ್ ಉಳಿತಾಯ ಮಾಡೋದಕ್ಕೆ, ಹಾಲು ಉತ್ಪಾದಕರಿಗೆ ಅನುಕೂಲ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅಡಿಗೆಲ್ಲ ಹಾಕಿದ್ದು ಅವರೆಲ್ಲ ಸಹಕಾರದಿಂದ. ಏನಿಲ್ಲಪ್ಪ ಆತರ ಏನಿಲ್ಲ, ಅವ್ರಿಗೇನೋ ಡೌಟ್ ಅನುಮಾನ ಇದ್ದದಂದ್ರೆ ಕೇಳೋರು ಅಷ್ಟೇ. ಅದು ಕ್ಲಿಯರೆನ್ಸ್ ತಗೊಳ್ಳ. ನಾನೇನು ನನ್ನ ಮನೆಗೆ ಆಸ್ತಿ ಮಾಡ್ಕೊಂಡಿಲ್ಲ. ನಾನು ಆ ಎಲ್ಲ ಮುಖಂಡರು ನಾನು ಕೊಟ್ಟಂತ ಅವಕಾಶದಲ್ಲಿ ಶಾಶ್ವತ ಉಳ್ಕೊಂಡಂತ ಸೋಲಾರ್ ಪ್ಲಾಂಟ್ ಮತ್ತೆ ಎಮ್ಮಿಕೆ ಗೋಲ್ಡನ್ ಡೈರಿ ಮತ್ತೆ ಐಸ್ ಕ್ರೀಮ್ ಪ್ಲಾಂಟ್ ಅನ್ನ ತಂದಿದೀವಿ ನಾವು. ಮತ್ತೆ ವಿಶೇಷವಾಗಿ ಹಾಲು ಉತ್ಪಾದಕರ ಮಕ್ಕಳಿಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಹಾಸ್ಟೆಲ್ ಫಸ್ಟ್ ನಮ್ಮ ಕೋಲಾರ ಯೂನಿಯನ್ 2 ಜಿಲ್ಲೆ ವಿಸ್ತರಣೆ ಮಾಡುವಂತ ಸಂದರ್ಭ ಕರ್ನಾಟಕ ರಾಜ್ಯದಲ್ಲಿ ಬಂದ್ರೆ ಕೋಲಾರ ಜಿಲ್ಲೆಗೆ ಅವಕಾಶ ಬೇಕು ಅಂತೇಳಿ ಎಲ್ಲಾ ಶಾಸಕರು 4 ಜನ ಕಾಂಗ್ರೆಸ್ ಶಾಸಕರು ಒತ್ತಾಯ ಇದೆ. ಅಲ್ಲ, ಎಲ್ಲರದ್ದು ಪ್ರಯತ್ನ ಇದೆ. 4 ಜನ ಫಿಟ್ ಇದ್ದಾರೆ ಸಚಿವರಾಗೋದಕ್ಕೆ. 4 ಜನ ಫಿಟ್ ಇದ್ದಾರೆ. 4 ಜನದಲ್ಲಿ ಯಾರು ಕೊಟ್ಟರು ಕೂಡ ಸಮಾಧಾನಕರವಾಗಿ ಇರ್ತೀವಿ ನಾವು. ಅದೇ ಮಂತ್ರಿಗಿರಿ ಬೇಕು.
ತಪ್ಪೇನಿದೆ? ಪಾಪ ಅವರು 3 ಸಾರಿ ಶಾಸಕರಾಗಿ ಗೆದ್ದಿದ್ದಾರೆ, ಅವ್ರಿಗೆ ಅವಕಾಶ ಬಂದ್ರು ಖುಷಿ ಪಡೋಣ. ಕೋಲಾರ MLA ಅವ್ರಿಗೆ ಬರ್ಲಿ ಖುಷಿ ಪಡೋಣ, KGF MLA ರೂಪಾಗಿ ಬರ್ಲಿ ಖುಷಿ ಪಡೋಣ. ನನಗೂ ಬೇಕು ಅವಕಾಶ ಸಿಕ್ಕಿದ್ರೆ, ನನಗ್ ಸಿಕ್ಕಿದ್ರು ಎಲ್ಲರೂ ಖುಷಿ ಪಡೋದು. ಯಾರು ಏನೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಇವತ್ತೇನು ಕೋಲಾರ ಜಿಲ್ಲೆ ಮಂತ್ರಿಗಳಿದ್ದಾರೆ, ನಮ್ಮ ಸುರೇಶ್ ಅವರು ಜಿಲ್ಲಾ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಕೋಲಾರ ಜಿಲ್ಲೆಗೆ ಸಹಕಾರ ಸಿಗ್ತಾ ಇದೆ. ಜಿಲ್ಲಾ ಮಂತ್ರಿಗಳ ಬಗ್ಗೆ ಟೀಕೆ ಮಾಡೋಂಥದ್ದು ಏನೂ ಇಲ್ಲ. ಜಿಲ್ಲಾ ಮಂತ್ರಿಗಳು ಆ ರೀತಿ ಕೆಲಸ ಮಾಡದೇ ಇದ್ದಿದ್ರೆ ನಾವೆಲ್ಲರೂ ಕೂಡ ಜಿಲ್ಲಾ ಮಂತ್ರಿ ವಿರೋಧ ಮಾಡ್ತಾ ಇದ್ವಿ. ಇವತ್ತು ಎಲ್ಲಾ ಶಾಸಕರುಗಳಿಗೂ ಯಾವುದೇ ಸಂದರ್ಭದಲ್ಲಿ ಸಿಕ್ಕೋದ್ ಜೊತೆಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ವಿಷಯ ಏನೇ ಇದ್ರು ಕೂಡ ಸರ್ಕಾರದ ಮುಂದೆ ಕರ್ಕೊಂಡು ಹೋಗ್ತಾರೆ, ಸರ್ಕಾರದ ಮುಂದೆ ಅದು ತರುವಂತ ಕೆಲಸ ಮಾಡ್ತಾರೆ. ಇವತ್ತು ನಾವು ಕೋಲಾರ ಜಿಲ್ಲೆಗೆ ನಾವು ಒಂದು ಮೆಡಿಕಲ್ ಕಾಲೇಜ್ ಕೇಳಿದೀವಿ, ಅದನ್ನ ಜಿಲ್ಲಾ ಮಂತ್ರಿಗಳು ಸಹಕಾರದಿಂದ ಮುಖ್ಯಮಂತ್ರಿಗಳ ಮುಂದೆ ಇದೇ ಬಜೆಟ್ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರಸ್ತಾವನೆ ಕೂಡ ಜಿಲ್ಲಾ ಮಂತ್ರಿಗಳ ಮುಖಾಂತರ ಮಾಡಿಸಿದ್ವಿ. ಈ ಸರ್ಕಾರದಲ್ಲಿ ಈ ಮುಖ್ಯಮಂತ್ರಿ ಮುಖ್ಯನ ಕೋಲಾರ ಜಿಲ್ಲೆಗೆ ಏನ್ ನಮ್ದು ಡಿಮ್ಯಾಂಡ್ ಇತ್ತು, ನಮ್ಮ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ, ಅದು ಸಿಗ್ತದೆ ನಂಬಿಕೆ ಇದೆ. ನೋಡಿ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದು ಇದು ಹೈಕಮಾಂಡ್ ಬಿಟ್ಟಿದ್ದು. ಅದನ್ನು ಮಾತಾಡೋಷ್ಟು ನಾವು ತಾಳ್ಮೆ ಕಳ್ಕೊಂಡಿಲ್ಲ. ತಾಳ್ಮೆ ಕಳ್ಕೊಂಡ್ರು ಏನೋ ಮಾತಾಡಬಹುದು. ನಮ್ಮದು ಕಾಂಗ್ರೆಸ್ ಪಾರ್ಟಿ, ನಮ್ಮ ನಾಯಕರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ನಮ್ಮ ರಾಜ್ಯದ ನಾಯಕರುಗಳು. ಅವ್ರ ಮುಖಾಂತರ ಇವತ್ತು ಸರ್ಕಾರ ನಡೀತಾ ಇದೆ. ನಾವು ಅದ್ರ ಬಗ್ಗೆ ಮಾತಾಡಕ್ ಹೋಗುದಲ್ಲ, ನಮ್ಮ ಹೈಕಮಾಂಡ್ ಏನಿದೆಯೋ ಅದನ್ನ ನೋಡ್ಕೊಂಡು. ನೋಡಿ, ಈಗ ಪ್ರೆಸೆಂಟ್ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಇವತ್ತು ಪ್ರೆಸೆಂಟ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ. ಅದೆಲ್ಲಿ ಹೈಕಮಾಂಡ್ ಏನ್ ನಡೆದೋ ನಮಗಂತೂ ಗೊತ್ತಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೋ ಆ ತೀರ್ಮಾನಕ್ಕೆ ಎಲ್ಲಾ ನಾಯಕರು ಬದ್ಧವಾಗಿರ್ತಾರೆ. ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ನಮಗೆ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ, ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಇದ್ದಾರೆ. ನಾವು ಬೇರೆ ಏನು ಮಾತಾಡಕ್ ಆಗುದಿಲ್ಲ. ನಮಗೆ ಎಲ್ಲರಿಗೂ ಮೇಲೆ ಹೈಕಮಾಂಡ್ ಇದೆ. ನೋಡಿ, ನನ್ನ ಅಭಿಪ್ರಾಯ ಹೇಳೋದಾದ್ರೆ, ಇವತ್ತು ಪ್ರೆಸೆಂಟ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ನಮ್ಗೆ ಒಳ್ಳೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾನು ಇನ್ನೊಬ್ಬ ಮುಖ್ಯಮಂತ್ರಿ ಹೆಸರು ನಾನೇ ಯಾಕೆ ಹೇಳ್ಬೇಕು? ಕೋರ್ಟ್ ಆದೇಶ ಇವತ್ತು DCC ಬ್ಯಾಂಕ್ ಎಲೆಕ್ಷನ್ ಮಾಡಬೇಕು ಅಂತ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ 2 ಜಿಲ್ಲೆಯ ಎಲ್ಲಾ ನಾಯಕರು ಈಗಾಗಲೇ ಮಾತಾಡಿದೀವಿ, ಎಲೆಕ್ಷನ್ ಮಾಡ್ತೀವಿ. ಆದಷ್ಟು ಬೇಗನೆ DCC ಬ್ಯಾಂಕ್ ಆಡಳಿತ ಮಾಡಿ ತರ್ತೇವೆ. DCC ಬ್ಯಾಂಕ್ ಅಲ್ಲಿ ಸಾಲಗಳು ಕೊಟ್ಟು ಸ್ತ್ರೀ ಶಕ್ತಿ ಸಂಘಗಳಿಗೆ ಚೆನ್ನಾಗಿ ಸಾಲಗಳು ಕೊಟ್ಟು ಅವನ್ನೆಲ್ಲ ರುಚಿ ಇಡಿಸ್ಬಿಟ್ಟು ಇವಾಗ ಏಕಾಏಕಿ ನೀವು ನಿಲ್ಲಿಸ್ಬಿಟ್ಟು. ನೋಡಿ, ಮಹಿಳಾ ಸಂಘಗಳಿಗೆ ಬಡ್ಡಿ ರಹಿತ ಸಾಲವನ್ನ ಕೊಡಬೇಕು ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ತಗೊಂಡಂತ ಕಾರ್ಯಕ್ರಮ ಅದು. ಇವತ್ತು ಕೋಆಪರೇಟಿವ್ ಸೊಸೈಟಿ DCC ಬ್ಯಾಂಕ್ ಇವತ್ತು ಲಾಭದಾಯಕವಾಗಿದೆ ಅಂದ್ರೆ ನಂಜೇಗೌಡ ಅಲ್ಲ, ಅವತ್ತು ಸಿದ್ದರಾಮಯ್ಯವರು ಬಡ್ಡಿ ರಹಿತ ಸಾಲವನ್ನ 5 ಲಕ್ಷವರೆಗೂ ಮಹಿಳಾ ಸಂಘಗಳಿಗೆ ಕೊಡುವಂತ ತೀರ್ಮಾನ ತಗೊಂಡಿದ್ದು, 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನ ರೈತರಿಗೆ ಕೊಡುವಂತದ್ದು ಕೊಟ್ಟಂತ ಅವಕಾಶದಿಂದ ಇವತ್ತು ಕೋಲಾರ DCC ಬ್ಯಾಂಕ್ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ DCC ಬ್ಯಾಂಕ್ಗಳು ಲಾಭದಾಯಕವಾಗಿ ಸಾವಿರಾರು ಕೋಟಿ ಸಾಲವನ್ನ ಕೊಡ್ತಾ ಇತ್ತು. ಆದ್ರೆ ಇವತ್ತು ಆಡಳಿತಾಧಿಕಾರಿ ಇದ್ದಾರೆ, ಆದಷ್ಟು ಬೇಗನೆ ಕೋರ್ಟ್ ಆರ್ಡರ್ ಪ್ರಕಾರ ಎಲೆಕ್ಷನ್ ಮಾಡಬೇಕು ಅಂತ ಇದೆ. ಆದಷ್ಟು ಬೇಗನೆ DCC ಬ್ಯಾಂಕ್ ಎಲೆಕ್ಷನ್ ಆಗ್ತದೆ. ಮತ್ತೆ ಕಾಂಗ್ರೆಸ್ ಆಡಳಿತ, ಕಾಂಗ್ರೆಸ್ ಅಧ್ಯಕ್ಷ ಬರ್ತಾರೆ.